ಆತ್ಮೀಯರೇ, ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಪ್ರಾಚೀನ ಒಬ್ಬರು ವಚನಕಾರರಿದ್ದಾರೆ. ಅವರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಜಗುರು. ಅವರ ಕಾವ್ಯನಾಮವನ್ನೇ ನಾವು ಹೆಸರನ್ನಾಗಿ ಬಳಸಿದ್ದೇವೆ. ಇವರು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯಿಂದ ಹೆಡಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ಅಂದರೆ ತೋಂಟದ ಸಿದ್ಧಲಿಂಗೇಶ್ವರ ಗುರುಗಳ ಶಿಷ್ಯರಾಗ್ತಾರೆ. ಆ ಶಿಷ್ಯರಾಗಿ ಇವತ್ತಿಗೂ ಕೂಡ ಅಲ್ಲಿ ಶಾಸನದಲ್ಲಿ ಇವರ ಹೆಸರು ಕೂಡ ಇದೆ. ನಂತರ ನಮ್ಮ ಗವಿಮಠದ ಗಜರಾಜಗಿರಿಗೆ ಬಂದು ಅದೊಂದು ತಪ್ಪು ಭೂಮಿಯನ್ನಾಗಿ ಮಾಡಿಕೊಂಡು ಅಲ್ಲಿ ತಪಸ್ಗೈದು ಅನೇಕ ವಚನಗಳನ್ನ ಉಣಬಡಿಸ್ತಾರೆ. ಬಸವಣ್ಣವರು ಹಾಗೆ ಅಕ್ಕ ಮಹಾದೇವಿ ಈ ವಚನಕಾರರ ಎಲ್ಲರ ಪ್ರಭಾವಕ್ಕೆ ಒಳಗಾಗಿ ಅವರು ಅನೇಕ ವಚನಗಳನ್ನ ಅಂದರೆ ಗದ್ಯ ರೂಪದಲ್ಲಿ ಮತ್ತೆ ಹಾಡಿನ ರೂಪದಲ್ಲಿ ಉಣಬಡಿಸಿರುವಂತಹ ಅದ್ಭುತವಾದ ಒಂದಷ್ಟು ವಚನಗಳನ್ನು, ಸುಮಾರು 480ಕ್ಕೂ ಹೆಚ್ಚು ವಚನಗಳನ್ನು ಬರೆದಿರ್ತಕ್ಕಂತಹ ಮಹಾನ್ ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಜಗುರು. ಮುಕ್ತಾಂಗನೆಯ ಕಂಠಮಾಲೆ ಹಾಗೂ ಜಂಗಮಮಾಲೆ ಅನ್ನುವ ಎರಡು ಕೃತಿಗಳಲ್ಲಿ ಈ ಒಂದು ವಚನಗಳನ್ನು ಸಾರಿದ್ದಾರೆ. ಶಿವನೊಬ್ಬನೇ ಎಲ್ಲದಕ್ಕೂ ಕಾರಣಕರ್ತ ಅಂದ್ರೆ ಈ ವಚನ ಸಾಹಿತ್ಯದಲ್ಲಿ ಈ ಜ್ಯೋತಿರ್ಲಿಂಗವನ್ನ, ಆತ್ಮವನ್ನ, ಸಮಾಜದಲ್ಲಿ ಬರುವ ಘಟನೆಗಳನ್ನ ಶಿವನು ಎಲ್ಲವನ್ನ ತೊಳಿತಾನೆ, ಶಿವನಿಂದನೇ ಎಲ್ಲ ಮುಕ್ತಿ ಎನ್ನುವ ಒಂದು ಸಾರಾಂಶದೊಂದಿಗೆ ವಚನ ಮತ್ತೆ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಅದು ಇತ್ತೀಚೆಗೆ 1900 ಇತ್ತೀಚೆಗೆ ಅದನ್ನ ಪ್ರಿಂಟ್ ಮಾಡಿಸಿರ್ತಕ್ಕಂಥದ್ದು ಕೂಡ. ಇಂಥ ವಚನಕಾರರು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಪ್ರಾಚೀನ ವಚನಕಾರರು ಮೂಡಿ ಬಂದಿರೋದು ನಿಜವಾಗ್ಲೂ ನಮಗೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷಕರವಾದ ವಿಚಾರ. ನಮಸ್ಕಾರ ಆತ್ಮೀಯರೇ.